ಡಿ ಬಾಸ್ ಅಂದ್ರೇ ಒಂದು ದೊಡ್ಡ ಕ್ರೇಜ್. ಅದರಲ್ಲೂ ಮಿಲನಾ ಪ್ರಕಾಶ್ ಸರ್ ಡೈರೆಕ್ಷನ್ ಮಾಡಿರುವ ಅವರ ಎರಡನೇ ಚಿತ್ರ ದರ್ಶನ್ ಸರ್ ಜೊತೆಗೆ ದ ಡೆವಿಲ್. ಸೊ ಈ ಮೂವಿ ಹೇಗಿತ್ತು, ಅವರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿದೆಯಾ ಇಲ್ವಾ ನೋಡೋಣ ಬನ್ನಿ. ನಾನು ಹೋಗಿದ್ದು ಫಸ್ಟ್ ಡೇ ಮ್ಯಾಟ್ನಿ ಶೋ. ತುಂಬ ಜನ ಕೂಡ ಸೇರ್ಕೊಂಡಿದ್ರು. ಅಫ್ಕೋರ್ಸ್ ದರ್ಶನ್ ಸರ್ ಮೂವಿ ಅಂದರೆ ಯಾರು ತಾನೇ ಮಿಸ್ ಮಾಡ್ಕೊತಾರೆ. CM ಕುರ್ಚಿಗೋಸ್ಕರ ಅಧಿಕಾರನ ಕಳ್ಕೊಂತೀನಿ ಅಂತ ತನ್ನ ಮಗನನ್ನ ಇಟ್ಕೊಂಡು ಏನೇನು ಮಾಡ್ತಾನೆ ಅಂತ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಅದೇ ರೀತಿ ದರ್ಶನ್ ಸರ್ ದೊಡ್ಡ 2 ರೋಲ್ ಪ್ಲೇ ಮಾಡಿದ್ದಾರೆ. ಈ ಮೂವಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಎಲ್ಲರ ಕ್ಯಾರೆಕ್ಟರ್ ಬಗ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಕೆಲವು ಆಕ್ಟರ್ಸ್ಗಳನ್ನ ಈ ಫಿಲಮ್ ಅಲ್ಲಿ ನೋಡ್ಬೋದು. ಹೀರೋಯಿನ್ ಕೊಟ್ಟಿರೋ ಕ್ಯಾರೆಕ್ಟರ್ನ ರಚನಾ ರೈ ತುಂಬಾ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಫೈಟ್ ಸೀಕ್ವೆನ್ಸ್ ಇದರಲ್ಲಿ ಡಲ್ ಅಂತ ಅನ್ಸ್ಬೋದು. ಮೇ ಬಿ ದರ್ಶನ್ ಸರ್ಗೆ ಇಂಜುರಿ ಆಗಿರೋದ್ರಿಂದ ಫ್ಲೆಕ್ಸಿಬಲ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈ ಮೂವಿಯಲ್ಲಿ ದೊಡ್ಡ ಪಾಸಿಟಿವ್ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ದರ್ಶನ್ ಸರ್. ಥ್ರೂ ಔಟ್ ಮೂವಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲೇ ನಿಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಎಲ್ಲೂ ಬೋರ್ ಅಂತ ಅವರ ಆ್ಯಕ್ಟಿಂಗ್ ಬಗ್ಗೆ ನಿಮಗೆ ಅನ್ಸೋದಿಲ್ಲ. ಹಾಗೆ ಅಚ್ಯುತ್ ಸರ್ ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ಕೂಡ ಅವರು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಶರ್ಮಿಳಾ ಮಾಂಡ್ರೆ ಅವರ ಕ್ಯಾರೆಕ್ಟರ್ ಇಲ್ಲಿ ಬೇಕಿತ್ತಾ ಅಂತ ಅನ್ಸುತ್ತೆ. ಡೈರೆಕ್ಟರ್ ಸರ್ ಹೇಳಿರೋ ಪ್ರಕಾರ ಈ ಸ್ಟೋರಿ ಲೈನ್ 4 ವರ್ಷ ಹಿಂದೆನೇ ಪ್ರಿಪೇರ್ ಆಗಿತ್ತು. ಆದರೆ ಈ ಮೂವಿ ನೋಡಿದ ನಂತರ ಕೆಲವೊಂದು ಕಡೆ ಇನ್ನೂ ಇಂಪ್ರೂವ್ಮೆಂಟ್ ಬೇಕಾಗಿತ್ತು ಅಂತ ಅನ್ಸುತ್ತೆ. ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಅಜಿನೀತ್ ಲೋಕನಾಥ್ ಸರ್ ಕೆಲವೊಂದು ಸಾಂಗ್ಸ್ನ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಇನ್ನೂ ಏನು ಕೊರತೆ ಇದೆ ಅಂತ ಅನಿಸುತ್ತೆ. ಕ್ಲೈಮ್ಯಾಕ್ಸ್ ನಿಮಗೆ ಅನ್ಫಿನಿಶ್ಡ್ ಅಂತ ಫೀಲ್ ಆಗುತ್ತೆ. ಬಟ್ ಓವರ್ ಆಲ್ ಈ ಸಿನಿಮಾ ನೋಡ್ಬೋದು ಅಂದರೆ ನೀವು ಖಂಡಿತವಾಗಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಈ ಸಿನಿಮಾನ ನೋಡ್ಬೋದು. ಈಗಾಗಲೇ ಈ ಸಿನಿಮಾನ ನೀವು ನೋಡಿದ್ರೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದ್ರೆ ನೆಮ್ಮದಿಯಾಗಿರ್ಬೇಕು.